ಇದ್ದೀರಾ ಸುವರ್ಣ. ಈಗೇನ್ರವ ಅವರು ಟೆರರಿಸ್ಟ್ಗಳ ಅಥವಾ ಪ್ರೇಮಿಗಳ? ಮಜಿತ ತುಂಡು ಅವ್ರು ಹೇಳ್ತಿರೋದು ನೋಡಿದ್ರೆ 3-4 ಸಿನಿಮಾದ ಕಥೆಯಲ್ಲಿ ಮಿಕ್ಸ್ ಮಾಡಿ ಹೇಳಿದಾಗ ಉಂಟು. ಜಾಸ್ತಿ ಸಿನಿಮಾ ನೋಡಿದ್ರೆ ಹಿಂಗ ಆಗುದ್ರಿ. ಆಗ ಜೀವನ ಸದಕ ಸಿನಿಮಾ ಕತೆ ಅನಿಸ್ತದ. ಓ ಎಂಪಿ ಅವ್ರೆ, ಕತೆ ಅಂತದ ಓಕೆ ಮಾರ್ಯಾರೆ, ಆದ್ರೆ ಅವ್ರು ಯಾವ ಊರು ಎಲ್ಲಿಂದ ಬಂದ್ರು ಅಂತ ಕೇಳಿದ್ರ? ಕೇಳೋಣ ಅಂತಿದ್ದೆ ಕಣವ, ಆದ್ರೆ ಮರ್ತೋಗ್ಬಿಟ್ಟೆ. ಓನರ್ ಮೊದ್ಲು ಅದನ್ ಕೇಳ್ರಿ, ಆಮೇಲೆ ಆ ಊರ್ ಇದೆಯೋ ಇಲ್ವೋ, ಅವ್ರು ಹೇಳಿರೋ ಮನೆ ಇದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಚಂದಾಕಿನಿ ಚಂದಾಕಿನಿ ಅಲ್ಲ ರೀ, ಡಾಕ್ಟರ್ ಮಂದಾಕಿನಿ. ಮದಕಿನಿ ಬಿಡವ. ಮತ್ ನಾವ್ ಅವ್ರ ಹತ್ರ ಹೋಗಿ ಅದನ್ನ ಮಾಡಿದ್ರ ಅವ್ರಿಗೆ ನೋವಾಗಿಲ್ಲ. ಏನ್ರಿ ಅದು? ಅದವ ಶಿವ ಪೂಜೆ ನಡು ಕರಡಿಗೆ ಬಂದಂಗ ಅಂತಾರ. ಡಿಸ್ಟರ್ಬ್ ಅದವ ಮತ್ ಅವ್ರ ಹತ್ರ ಅದನ್ನ ಕೇಳಿದ್ರೆ ಅವ್ರಿಗೆ ಮನ್ಸಿಗೆ ನೋವಾಗುದಿಲ್ಲ. ಏನೋ ಪಾಪ ಕಷ್ಟಪಟ್ಟು ಮದ್ವೆ ಆಗಿ ಬಂದಾರ, ಅವ್ರ ಪಾಡಿಗೆ ಅವ್ರ ಇರೋದ್ ಬಿಟ್ಟ ಅವ್ರ ಡೀಟೇಲ್ಸ್ ಕೇಳಿದ್ರೆ ಹೆಂಗ ರೀ ಮೈಲಾರಪ್ಪನವ್ರ, ಅವ್ರ ಲದ್ದೆ ಕಾಪಾಡೋದಕ್ಕ ನಮ್ ತಲೆ ಕಳ್ಕೋಬೇಕಂತೀರಿ? ಇಷ್ಟಕ್ಕೂ ಅವ್ರೇ ನಮ್ಮನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಡ್ಲಿಕ್ಕತ್ತಾರ. ಸುಮ್ಮನೆ ಆದರೂ ಅವರು ನಿಜವಾದ ಗಂಡ ಹೆಂಡತಿ ಹೌದು ಅಲ್ಲೋ ಅನ್ನೋದನ್ನು ತಿಳ್ಕೊಳ್ಳುವವರೆಗೂ ನನಗೆ ಸಮಾಧಾನ ಇಲ್ಲ. ಓಯ್, ಹಾಗಾದ್ರೆ ಅವ್ರ ಮನೆಯಲ್ಲಿ CCTV ಫಿಕ್ಸ್ ಮಾಡಿ ಬನ್ನಿ, ಸತ್ಯ ಅಂತ ಗೊತ್ತಾಗ್ತದೆ. ಅದೆಲ್ಲ ಏನು ಬೇಡ ಕಣವ, ಅವರು ನಿಜವಾದ ಗಂಡ ಹೆಂಡತಿ ಅಂತ ನನಗ್ ನಂಬಿಕೆ ಇದೆ. ನೀವೆಲ್ಲರೂ ಸುಮ್ಮನೆ ಬಿಡಿ. ಇದೀಗ ಬಂದ ಸುದ್ದಿ, ತಾವಿಬ್ರು ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಓಡಾಡ್ತಿರೋ ಟೆರರಿಸ್ಟ್ಗಳು ಈಗ ಬರ್ಬಾದ್ ಬಡಾವಣೆಯಲ್ಲಿ ವಾಸವಾಗಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಹುಡುಗ 5.6 ಅಡಿ ಎತ್ತರ, ಹುಡುಗಿ 5.3 ಅಡಿ ಎತ್ತರ ಇದ್ದು ತೆಳ್ಳಗೆ ಬೆಳ್ಳಗೆ ಇದ್ದಾರೆ. ಇಂಥವ್ರು ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ನಿಮಗೆ ಕಂಡು ಬಂದಲ್ಲಿ ಸೀದಾ ಪೊಲೀಸ್ ಕಮಿಷನರ್ಗೆ ತಿಳಿಸ್ಬೇಕು ಅಂತ ಸ್ವತಃ ಪೊಲೀಸ್ ಕಮಿಷನರ್ ಅವರೇ ಆರ್ಡರ್ ಹೊರಡಿಸಿದ್ದಾರೆ. ಈಗ ಎಂತ ಹೇಳ್ತೀರಿ ಉಗ್ರಗಾಮಿ? ಅವರು ಹೇಳಿದ ರೀತಿಯಲ್ಲಿ ನೋಡಿದರೆ ಇವರು ಅದೇ ಹೈಟು, ಅದೇ ಬಣ್ಣ, ಒಟ್ಟಿಗೆ ಗಂಡ ಹೆಂಡತಿ ಅಂತ ಹೇಳಿಕೊಂಡು ಬಂದಿದ್ದಾರೆ ಅಂದಾಗ ಡೌಟೇ ಇಲ್ಲ, ಇವರಿಬ್ಬರು ಟೆರರಿಸ್ಟೇ. ಏನಿದ ಮನಿ ಸ್ವಚ್ಛ ಮಾಡಿಸ್ಬಿಟ್ಟ ಕಾಲ್ ಮೇಲೆ ಕಾಲ್ ಹಾಕೊಂಡು ಪೇಪರ್ ಓದಿಕತ್ತೀಯ? ಇದೇನಿದು? ರೂಮ್ಗೆ ಹೋಗಿ ನೋಡಿ, ಕಸದ ರಾಶಿನೇ ಇದೆ. ಓಯ್, ಚಂದ ಇರೋ ಮನೆನ ಈ ನಮ್ಮನೆ ಕುರ್ತೆಲ್ ಮಾಡಿದ್ಯಲ್ಲ, ನಿನ್ಗೆಂತ ಮಂಡೆಯಲ್ಲಿ ಬೊಂಡಿಲ್ವನ? ನನ್ಗೇನೋ ಬುದ್ಧಿ ಇದೆ, ಆದ್ರೆ ಅದನ್ನ ಉಪಯೋಗ್ಸಕ್ ಬಿಡ್ಬೇಕಲ್ಲ. ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ಬೈತಾನೆ ಇರ್ತಾನೆ. ಬೈತಾರಂತೆ ಕ್ಲೀನ್ ಮಾಡಿದ್ರೆ ಹಂಗ ಇರ್ಲಿಕ್ಕೆ ಆಗ್ತದ? ಆಮೇಲೆ ಕಳೆ ಹೋಗ್ಕೊಂಡ್ಬಿಡ್ತಾವ್. ಅಕ್ಕ, ನನ್ಗೇನು ಈ ಮನೆ ಕೆಲ್ಸ ಎಲ್ಲ ಮಾಡ್ಬೇಕು ಅಂತ ತುಂಬಾನೇ ಆಸೆ. ಆದ್ರೆ ಏನೋ ಒಂದ್ ಮಾಡಕ್ ಹೋಗಿರ್ತೀನಿ, ಅದ್ ಇನ್ನೇನೋ ಆಗಿರುತ್ತೆ. ಇದನ್ನೆಲ್ಲ ನೋಡಿ ಅವ್ನ್ ಬೈತಾನೆ, ಅದಕ್ಕೆ ಇದ್ರ ಸಹವಾಸನೆ ಸಾಕು ಅಂತ ನಾನ್ ಸುಮ್ನೆ ಇದ್ದೀನಿ. ಒಬ್ಬೋ, ನೋಡಿದ್ಯೇನ ರೇಣುಕಾ ಯಾವ ನಮ್ಮನೆ ಮಾತಾಡ್ತಾಳೆ ಅಂತ? ಇವಳು ಹೇಳ್ತಿರೋದ್ ಕೇಳ್ತಿದ್ರೆ ಇವಳ ಮನೆಯಲ್ಲಿ ಸುಪ್ಪತ್ತಿಗೆಯಲ್ಲಿ ಬೆಳ್ದಿದ್ದಾಳೆ ಅಂತ ಅನಿಸ್ತಾ ಉಂಟು. ಅಕ್ಕ, ತವ್ರ ಮನೇಲಿ ಹೇಗ್ ಬೇಕಾದ್ರೂ ಇರ್ಬೋದು, ಆದ್ರೆ ಗಂಡನ್ ಮನೆಗ್ ಬಂದ್ಮೇಲೆ ನಮ್ ಕೆಲ್ಸ ನಾವ್ ಮಾಡ್ತಾನೆ ಇರ್ಬೇಕು. ಅನುಭವವೇ ಇಲ್ದಿರೋ ರಾಜಕಾರಣಿ ರಾಜ್ಯ ಆಳಿದಾಗೆ ಆಯ್ತು. ಇದ್ದಾಗನೆ ಮಂದ ಹೇಳಲಿಕ್ಕತ್ತದ್ ಬರಬಾರ್ದನ. ನಾನು ಮೊದ್ಲು ಹಿಂಗ ಇದ್ದೆ, ಆದ್ರ ನಮ್ಮ ಅತ್ತಿ ಒಂದಿನ ಬರಬ್ಬರ್ ಚಾರ್ಜ್ ಮಾಡಿದ್ರು. ಆವಾಗಿಂದ ಮೂಲ್ಯಾಗ ಒಂಚೂರ್ ಕಸ ಕೊಂಡ್ರು ಹುಡುಕೋತಾನೆ ಇರ್ತಾನು. ನಾನು ಅಷ್ಟೇ, ಕಸ ಇಲ್ಲದಿದ್ರು ಒಟ್ರಾಶಿ ಗುಡಿಸ್ತಾನೆ ಇರ್ತೇನೆ. ಬಿಡಕ್ಕ, ಇನ್ ಮುಂದ್ ನಾನು ಹಾಗೆ ಇರ್ತೀನಿ. ಅವ್ನ್ ಬೈದ್ರು ಗುಡ್ಸಿ ಕ್ಲೀನ್ ಆಗಿ ಇಟ್ಕೊಂಡು ಅವ್ನ್ಗೆ ಶಾಪ್ ಕೊಡ್ತೀನಿ. ಅಲ್ಲ, ಕಟ್ಕೊಂಡ್ ಗಂಡಗ ಅವ ಇವ ಅಂತೆಲ್ಲ ಅವ್ರು ನಿನ್ನ ಬೈಯಂಗಿಲ್ಲ. ಹಂಗ್ ಕರಿ ಅಂತ ಅವನೇ ಹೇಳಿದ್ದು. ನಾ ಏನಾರ ನಮ್ ಮನ್ಯಾಗ ಹಂಗ್ ಕರ್ದಿದ್ದಂದ್ರ ನನ್ನ ಹೂಸ್ಲಿಲ್ಲ ಅನ್ನಿಸ್ಬಿಡ್ತಿದ್ರು. ಅಕ್ಕ, ಯಾಕೆ ಹೆದರ್ಕೋತೀಯ? ಧೈರ್ಯವಾಗಿರ್ಬೇಕು, ಗಂಡನ್ನ ಹೆಸರಿಡ್ದೆ ಕರಿಬೇಕು. ನಮ್ಮಕ್ಕ ಹಾಗೇನೆ, ಗಂಡನ್ ಮೇಲೆ ಕೋಪ ಬಂದಾಗ ಮೈಲಾರಪ್ಪ ಅಂತ ಕಿರ್ಚ್ತಾಳೆ. ಅಪ್ಪಚ್ಚಿ, ಏನೇ ಕುಮಾರಿ, ಇಷ್ಟೋ ತನಕ ನಿನ್ ಗಂಡಂಗ್ ಹೆದರ್ಕೊಂಡು ಕಸ ಗುಡಿಸ್ದೆ ಹಾಗೆ ನಿಂತಿದ್ದೆ, ಇವಾಗ ಇವ್ರಿಗೆ ಧೈರ್ಯ ಹೇಳಕ್ ಬರ್ತಿಯಲ್ಲ? ಮದ್ವೆ ಅದ್ ಹೊಸದಲ್ವಾ, ಅದಕ್ಕೆ ಹಾಗಿದ್ದೀನಿ. ಅವನೇನಾದ್ರೂ ನಕ್ರ ಮಾಡಿದ್ರೆ ಅಡ್ಗೆ ಮನೆಗೆ ಹೋಗಿ ಚಾಕು ತಂದ್ಬಿಡ್ತೀನಿ. ಅದ್ಯಾಕೋ? ಹೊಟ್ಟೆಗೆ ಚುಚ್ಚಿ ಕರಳಾಚಿ ತೆಗಿಯಕ್ಕೆ. ಎಂತ ಅವಸ್ಥೆ ಇದು? ಕಟ್ಟಿಕೊಂಡ ಗಂಡನನ್ನೇ ಸಾಯಿಸ್ತೀನಿ ಅಂತ ಹೇಳ್ತೀಯಲ್ಲ, ನೀನ್ ಯಾವ ಸೀಮೆ ಹೇಳ್ತೀಯಾ? ಇನ್ನೇನಕ್ಕ, ಟಾರ್ಚರ್ ಕೊಡ್ತಿದ್ರೆ ನೋಡ್ಕೊಂಡ್ ಸುಮ್ನಿರಕ್ಕಾಗತ್ತಾ? ದೊಡ್ಡವ್ರೆ ಹೇಳಿಲ್ವಾ, ಒಲಿದರೆ ನಾರಿ ಮುನಿದರೆ ಮಾರಿ ಅಂತ. ಕುಮಾರಿ, ನಿಮ್ ಮೊದ್ಲಿಂದ ಹೀಗೇನಮ್ಮ? ಇಲ್ಲ, ಸಿನಿಮಾ ನೋಡಿ ಹೀಗಾಗಿದ್ದೀನಿ. ನಿನಗ್ ಯಾವ ಸಿನಿಮಾ ಇಷ್ಟ? ನನ್ಗೆ ಕ್ರೈಮ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಅಕ್ಕ. ಅದ್ರಲ್ಲೂ ರಕ್ತ ಚರಿತ್ರೆ, ಜೋಗಿ, ಓಂ, ಮೆಜೆಸ್ಟಿಕ್ ನೋಡ್ತಾ ಇದ್ರೆ ಖುಷಿ ಆಗ್ಬಿಡುತ್ತೆ. ಲಾಂಗ್ ಹಿಡ್ಕೊಂಡ್ ಬಂದ್ ಕರ್ಕೊಂಡ್ ಆ ಸೀನ್ ಬಂದ್ರೆ
ಸೇಫ್ಟಿ ನಂಗೆ ಗೊತ್ತು. ಬೇಕಾದ್ರೆ ಇಲ್ಲಿ ನೋಡು, ಇಲ್ಲಿ ನೋಡಿ. ಓಯ್ ನನಗೆ ಅರ್ಜೆಂಟ್ ಕೆಲಸ ಉಂಟು, ನಾನು ಬರ್ತೇನೆ. ಅಕ್ಕ ಮನೆಗೆ ಹೋಗಿ ತೆಪ್ಪಗುದತ್ಯ, ನೀನ್ ಹೆದರ್ಕೋಬೇಡ, ಅವಳೇನ್ ಚುಚ್ಚೋದಿಲ್ಲ. ಇದೇನಕ್ಕ ತರಕಾರಿ ಕುಯ್ಯೋ ಚಾಕು ನೋಡಿ ಇಷ್ಟೊಂದು ಹೆದರ್ಕೋತೀಯ? ನಾನ್ ಎಂತೆಂತ ಗನ್ನೆ ನೋಡಿದೀನಿ. ಅಕ್ಕ ನೀನ್ ಯಾವತ್ತಾದ್ರೂ ಗನ್ ಹಿಡ್ದಿದ್ಯಾ? ಪೆನ್ ಹಿಡ್ದದ ನೆನಪಿಲ್ಲ, ಇನ್ ಗನ್ ಎಲ್ಲಿಂದ ಹಿಡ್ತಾನ ನೋಡ. ಈ ಕಿತ್ತೋಗಿರೋ ಚಾಕು ಹಿಡ್ಕೊಂಡ ಎಷ್ಟ್ ದಿನ ಅಂತ ನಿನ್ ಗಂಡನ ಎದರ್ಸಿ ಅವ್ರೇನಾರ ಲಾಂಗ್ ಹಿಡ್ಕೊಂಡ್ ಬಂದ್ರಂದ್ರ ನಿನ್ ಕತಿ ಅಷ್ಟ. ಹಂಗೂ ಮಾಡ್ತಾರ? ನೋಡು, ನಾನು ಮೊದಲು ನಿನಗತನ ಇದ್ದೆ. ಒಂದ್ ವಾರ ಆತು, 15 ದಿವಸ ಆತು, ತಿಂಗಳ ಆತು. ಅವ್ರ ಆಕ್ಷನ್ಗೆ ನಾನ್ ನೋ ರಿಯಾಕ್ಷನ್. ಒಂದಿನ ಆಫೀಸಿಂದ ಮನಿಗ್ ಬಂದ್ರು, ಪ್ರಾಣಿ ಒಂದ್ ಗ್ಲಾಸ್ ನೀರ್ ಕೊಡಂದ್ರು. ಆಗ ನಾ ಎಚ್ಚೆತ್ಕೋಬೇಕಿತ್ತು, ಆಗ ನಾ ಎಚ್ಚೆತ್ಕೊಲಿಲ್ಲ. ನೀರ್ ಗಟ ಗಟ ಅಂತ ಕುಡಿದು ಒಟ್ಟ ಒಗದ್ರು. ಆಗ ನಾ ಎಚ್ಚೆತ್ಕೋಬೇಕಿತ್ತು, ಅಲ್ಲೂ ಎಚ್ಚೆತ್ಕೊಲಿಲ್ಲ. ನಾ ಕಣ್ಣಿಟ್ಟು ದುರ್ಗುಟ್ಕೊಂಡು ನೋಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ನಾ ಎಚ್ಚೆತ್ಕೋಬೇಕಿತ್ತು, ಅಲ್ಲೂ ಎಚ್ಚೆತ್ಕೊಲಿಲ್ಲ. ಕೈ ಹಿಡ್ಕೊಂಡು ಸವರ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ನಾ ಎಚ್ಚೆತ್ಕೋಬೇಕಿತ್ತು, ಅಲ್ಲೂ ಎಚ್ಚೆತ್ಕೊಲಿಲ್ಲ. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಹೇಳಿಕೆ ನಾ ಎಚ್ಚರಿಕೆನೇ ಇರ್ಲಿಲ್ಲ. ಯಾಕೆ? ಅಕ್ಕ ನಿನ್ ಸ್ಟೋರಿ ಕೇಳಿದ್ರೆ ಕ್ರೈಮ್ ಸಿನಿಮಾಗಿಂತ ಭಯಂಕರವಾಗಿದೆ. ಕೇಳಲಿಕ್ಕೆ ಇಷ್ಟೊಂದು ಭಯಂಕರವಾಗಿ ಉಂಟು, ಇನ್ನು ಅನುಭವಿಸಿದ್ರೆ ಹೇಗೆಯಾ? ನನ್ನ ಸೇಫ್ಟಿಲ್ ನಾನು ಇರ್ತೀನಿ ಬಿಡಕ್ಕ. ಏನ್ ಮಾಡ್ತೀಯಾ? ಚಾಕು ಬಿಸಾಕ್ತೀನಿ, ಲಾಂಗ್ ಇಟ್ಕೋತೀನಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ. ಏನ್ರಿ ಒಬ್ಬರ ಹಾಡು ಹಿಡ್ಕೊಂಡು ಕುಂತೀರಿ? ಇನ್ನೇನು ಏರಿಯಾದವ್ರನ್ನೆಲ್ಲ ಕರ್ಕೊಂಬಂದ್ ಆಡ್ಬೇಕಿತ್ತಾ? ಹೋಲ್ ಬಿಡ್ರಿ, ನೀವು ಹಾಡು ಹಾಡು ಬಿಟ್ರೆ ಬೇರೆ ಏನ್ ಕೆಲಸ ಮಾಡ್ತೀರಿ? ಯಾಕೆ ಪಾರ್ಟ್ ಟೈಮ್ ಜಾಬ್ ಕೊಡಿಸ್ತೀರಾ? ನೀವು ಹೂ ಅನ್ರಿ, ನಿಮಗ SCCU RITY ಕೆಲಸ ಕೊಡಿಸ್ತೀನಿ. ಸೆಕ್ಯೂರಿಟಿ ಕೆಲಸ ಕೊಡಿಸ್ತಾನಂತೆ. ನಾನ್ ಆ ಕೆಲಸ ಎಲ್ಲ ಮಾಡಲ್ಲ. ಯಾಕೆ ಸಿಕ್ಕಾಕೊಂತೇನಂತೇಳಿ ಹೆದರಿಕಿ? ನೀವೇನ್ರಿ ನಾನೇ ಕ್ರಿಮಿನಲ್ ಅನ್ನೋ ತರ ನೋಡ್ತೀರಾ? ಯಾಕೆ ನನ್ ಸಿಂಗರ್ ತರ ಕಾಣಿಸಲ್ವಾ? ಕೈಯಾಗ ಪಿಟೀಲ್ ಹಿಡ್ಕೊಂಡವ್ರ ಎಲ್ಲಾರ್ನು SINGR ಅನ್ನಕ್ ಆಗಂಗಿಲ್ಲ. ಸಿಂಗರ್ ಅನ್ಲಿಕ್ಕೆ ಆಗುದಿಲ್ಲ. ಇದು ನಿಮಗ್ ಪಿಟೀಲ್ ತರ ಕಾಣಿಸುತ್ತಾ? ಇದು ಗಿಟಾರ್ ರೀ. ಹೌದಾ? ಸ್ವಲ್ಪ ತಬ್ಬಿ ಬಾಳ್ಬಿಟ್ಟೆ, ಅದಕ್ಕೆ ಪಿಟೀಲ್ ಅನ್ಕೊಂಡ್ಬಿಟ್ಟೆ. ಅನ್ಕೊಳ್ದೆ ಏನ್ ಮಾಡ್ತೀರಾ ಹೇಳಿ? ನೀವ್ ಯಾಕೆ ಈ ಕೊಳನ್ ಕೈಯಲ್ಲೇ ಇಟ್ಕೊಂಡು ಓಡಾಡ್ತಿರ್ತೀರಾ? ಒಂದ್ಸಲಿನೂ ಊದಿದ್ದೆ ನೋಡಿಲ್ಲ. ಅದಕ್ಕೆ ಹಾಕಿರುವ ಟೇಪ್ ಅನ್ನು ಬಿಚ್ಚುವವರೆಗೂ ಅವನು ಊದುದಿಲ್ಲ ಮರ. ಟೇಪ್ ಬಿಚ್ಚೋದು ಎಷ್ಟೊತ್ರಿ? ಕೊಡಿ, ನಾನ್ ಬಿಚ್ಕೊಡ್ತೀನಿ. ನೀವು ಬಿಚ್ಚಿದಲ್ರಿ, ಇದನ್ನ ಬಿಚ್ಚಬೇಕಾದ್ರೆ ಬೇರೆ. ಅಂದ್ರೆ ನೀವ್ ಅಪ್ಪನ ಹತ್ರ ಬಿಚ್ಚಿಸ್ಕೊಂತೀರಾ? ಹೌದು, ನಾಳೆ ಪ್ಯಾರಾಚೂಟ್ ಹತ್ತಿ ಸತ್ತು ಸ್ವರ್ಗದಾಗಿರೋರ ಅಪ್ಪನ ಹತ್ರ ಹೋಗಿ ಟೇಪ್ ಬಿಚ್ಚಿಸ್ಕೊಂಡ ಅದ ಪ್ಯಾರಾಚೂಟ್ನಾಗ ವಾಪಸ್ ಬಂದು ನಿನ್ ಮುಂದೆ ಊದ್ತಾನೆ. ಏನು ಕಿಂಡಲ್ಲ? ಅಲ್ಲ, ಕೊಳಲ ಕಾಮಿಡಿ. ಇನ್ನೇನ್ರಿ, ಇವ ತನ್ನ ಪ್ರೀತಿಸಿರೋ ಹುಡುಗಿ ಹತ್ರ ಅದನ್ನ ಬಿಚ್ಚಿಸ್ಬೇಕನ್ಲಿಕ್ಕೆ. ಓಹೋ, ನೀವು ಲವ್ ಮಾಡ್ತಾ ಇದ್ದೀರಾ? ಅಂತ ದುರಾದೃಷ್ಟವಂತ ಯಾರ್ರಿ? ಎಂತದಕ್ಕೆ ನಮ್ಮನೆ ಮಾತಾಡ್ತೀಯಾ? ಎಂತ ಕಡಿಮೆ ಆಗಿದೆ ನಮ್ಮ ಪುಡಿತ ಕುಪ್ಪಿಗೆ. ಹೈಟ್ ಸ್ವಲ್ಪ ಕಡಿಮೆ ಇರಬಹುದು, ಕೂದಲು ಸ್ವಲ್ಪ ಉದುರಿ ಇರಬಹುದು, ಕಣ್ಣು ಸರಿಯಾಗಿ ಕಾಣದಿದ್ದರೂ ಕನ್ನಡಕ ಹಾಕಿಕೊಂಡು ನೋಡುವುದಿಲ್ವಾ? ನಡೆಯುವಾಗ ಎಡವಬಹುದು. ಅಂದ ಮಾತ್ರಕ್ಕೆ ಇವನು ಲವ್ ಮಾಡಬಾರ್ದಂತ ಉಂಟಾ? ನೀನನ್ನು ಹೊಗಳದು ತೆಗೆದು ನೀನು ಹೆಂಗೆ ಬೇಕು ಹಂಗೆ ಅಂದುಕೋ. ಅವಮಾನ ಮಾಡ್ತಿದ್ದ ಅನ್ಕೊಂಡಿರ್ಲಿಲ್ಲ. ಇದು ಅವಮಾನ ಅಲ್ಲಲೇ, ಕಟ್ರು ಸತ್ಯ. ಇದನ್ನ ಬಿಂಬುಳಿ, ನಿನ್ನ ಲವ್ ಸ್ಟೇಷನ್ ತಲುಪಲಿಕ್ಕೆ ತುಂಬಾ ಟೈಮ್ ಉಂಟಾ? ಆದರೆ ಈಗಾಗಲೇ ಸ್ಟೇಷನ್ ತಲುಪಿ ಗೂಡು ಸೇರುವ ಗುಬ್ಬಚ್ಚಿಗಳ ಪ್ರೇಮ್ ಕಹಾನಿಯನ್ನು ಕೇಳುವ. ಹೌದ್ರಿ, ನಿಮ್ದು ಕದಿ ಹೇಳ್ರಿ. ನನ್ ಲವ್ ಸ್ಟೋರಿ ಏನ್ ಸಿನಿಮಾ CD ಅನ್ಕೊಂಡ್ಬಿಟ್ರೇನ್ರಿ? ಪದೇ ಪದೇ ಹಾಕೊಂಡ್ ನೋಡಕ್ಕೆ ಹಾಗೆಲ್ಲ ಹೇಳಕ್ ಆಗೋದಿಲ್ಲ. ಹೇಳಿಕ್ ಆಗೋದಿಲ್ವೋ ಅಥವಾ ನೀವಿಬ್ರು ಲವ್ ಮಾಡಿಲ್ವೋ? ಪ್ರೀತಿ ಮಾಡದೆ ಮದ್ವೆ ಆಗಕ್ಕಾಗತ್ತೇನ್ರಿ? ನಾವೆಂತ ಪ್ರೀತಿ ಮಾಡಿ ಮದ್ವೆ ಆದದನ? ಮದ್ವೆ ಆದ್ಮೇಲೆ ಅಲ್ವಾ ಪ್ರೀತಿ ಮಾಡ್ತಿರೋದು? ನಿಮ್ದು ಮ್ಯಾರೇಜ್ ಸ್ಟೋರಿ, ನಂದು ಲವ್ ಸ್ಟೋರಿ. ಅದೇ ಸ್ಟೋರಿಯನ್ನು ಹೇಳು ಅಂತಿರೋದು. ಅದನ್ನೆಲ್ಲ ಪದೇ ಪದೇ ಹೇಳಕ್ ಆಗಲ್ಲ ಅಂತಿರೋದು. ಪದೇ ಪದೇ ಕೇಳಲಿಕ್ಕೆ ನಮಗೂ ಟೈಮ್ ಇಲ್ವಾ ಕಸಟ್? ಇದೊಂದು ಸತ್ಯ ಹೇಳು. ಹೇಳಲ್ಲ ಅಂದ್ರೂ ಯಾಕ್ರಿ ಬಲವಂತ ಮಾಡ್ತೀರಾ? ಬಲವಂತ ಮಾಡಿದ್ರಲ್ವ ಸತ್ಯ ಹೊರಗೆ ಬರುದು. ನಾವಿಬ್ರು ಒಟ್ಟಿಗೆ ಇದೀವಿ ಅಂದ್ಮೇಲೆ ಪ್ರೀತಿಸ್ತಾ ಇರೋದು ಸತ್ಯ ತಾನೆ? ಜೊತೆಯಲ್ಲಿ ಇದ್ದ ತಕ್ಷಣ ಪ್ರೀತಿ ಇದೆ ಅಂತ ಅಲ್ವಾ? ಈಗ ನಿಮ್ಮ ಲವ್ ಸ್ಟೋರಿ ಹೇಳ್ಬೇಕು. ಆಯ್ತು, ಕತೆಲ್ ಹೇಳ, ಹಾಡಾಡ್ ಹೇಳ, ಹೇಗೆ ಬೇಕಾದ್ರೆ ಹೇಳು, ಒಟ್ಟಿನಲ್ಲಿ ಹೇಳು. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸಂಪಿಗೆ ಒಂದೂರು
ಮಲ್ಲಿಗೆ ಒಂದೂರು ನಡುವಲ್ಲಿ ನದಿಯೊಂದು ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯು ಅಲ್ಲೊಂದು ಈ ಊರ ಚೆಲುವೆ ಆ ಊರ ಚೆಲುವ ನದಿಯನ್ನು ಚಲಿ ಓಡಾಡುತ್ತಾ ಎದುರಾದರೂ ಒಮ್ಮೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರು. ಈ ಸಾಂಗ್ ಅರ್ಥ ಮಾಡ್ಕೊಂಡ್ರೆ ನಮ್ ಲವ್ ಸ್ಟೋರಿ ಅರ್ಥ ಆಗತ್ತೆ. ಆದ್ರೆ ಒಂದ್ ಚೇಂಜು, ಅಲ್ಲಿ ಪ್ರೇಮಿಗಳು ಸತ್ತಿದ್ರು, ಇಲ್ಲಿ ನಾವು ಬದುಕಿದೀವಿ. ಅಲ್ಲಣ್ಣ, ಗೀತಾ ಪಿಕ್ಚರಿನ ಹಾಡು ಹೇಳಿದ ಕೂಡಲೇ ನಾವೆಲ್ಲ ನಂಬಿ ಬಿಡ್ತೇವೆ ಅಂತ ನೆನೆಸಿದ್ಯಾ? ನೀನು ಹೇಳುದು ನೋಡ್ತಾ ಇದ್ರೆ ಯಾಕೋ ನಿನ್ನ ಲವ್ ಸ್ಟೋರಿ ಕ್ರೈಮ್ ಸ್ಟೋರಿ ಆಗಿ ಅಳಿಸ್ತಾ ಉಂಟು. ಒಳ್ಳೆ ಪ್ರೇಮಿಗಳ ನಡುವೆ ಹುಳಿ ಹಿಂಡೋ ಕೆಲಸ ಮಾಡ್ಬೇಡ್ರಿ. ನಾವು ಹುಳಿ ಇಡ್ಲಿಕ್ಕತ್ತಿಲ್ಲಪ್ಪ, ಅದ್ರಾಗ ಸಕ್ರಿ ಹಾಕಿ ಪಾನಕ ಮಾಡ್ಲಿಕ್ಕತ್ತೀವಿ. ಇನ್ನೇನ್ ಗ್ಲಾಸ್ ನಿನ್ ಕೈಯಾಗ ಕೊಡ್ಬೇಕಷ್ಟೇ. ನಾನೇನು ಕುಡಿಯೋದಿಲ್ಲ. ಇನ್ನೊಂದ್ಸಲಿ ನನ್ ಲವ್ ಸ್ಟೋರಿ ಏನಾರು ಕೇಳಿದ್ರೆ ಇದೇ ಗಿಟಾರಲ್ಲಿ ಹೊಡೆದ್ ಬಿಡ್ತೀನಿ. ಓ ಲಾಟಿನಿ, ಕೇಳಿದ್ಯಾನ ಅವನ ಮಾತನ್ನು? ಅವನು ಮಾತಾಡುದು ನೋಡಿದ್ರೆ ಅವರು ನಿಜವಾದ ಗಂಡ ಹೆಂಡತಿಗಳೇ ಅಲ್ಲ ಅನಿಸ್ತಾ ಉಂಟು. ಗಂಡ ಹೆಂಡತಿ ಅಲ್ಲ ಅಂದ್ರೆ ಲವರ್ಸ್ ಆಗಿರ್ಬೇಕು. ಲವರ್ಸ್ ಆಗಿರ್ತಿದ್ರೆ ಜೊತೆ ಜೊತೆಯಾಗಿ ಓಡಾಡ್ತಿದ್ರು. ನಾವು ಬಂದಾಗಿದ್ದರಿಂದ ಅವರು ಒಟ್ಟಿಗೆ ಓಡಾಡಿದ ನಾವು ನೋಡ್ಲೇ ಇಲ್ಲ, ಬೇರೆ ಬೇರೆಯಾಗಿ ಓಡಾಡ್ತಿದ್ದಾರೆ. ಅಂದಾಗ ಯಾವುದೋ ದೊಡ್ಡ ಸ್ಕೆಚ್ಗೆ ಕೈ ಹಾಕಿದ್ದಾರೆ. ಹಂಗೇನ್ರ ಮಾಡಿದ್ರೆ ನಾವು ಕಮ್ಮಿ ಅನಿಸ್ಬೇಕಾಗತಿ. ಮೊದ್ಲು ಅವ್ರು ಯಾರಂತ ಕಂಡುಹಿಡಿಬೇಕು. ಹಾಗಾದ್ರೆ ಶುರು ಮಾಡುವ ಆಪರೇಷನ್ ಟೆರರಿಸ್ಟ್ ಲವರ್ಸ್. ನೋಡಿದೀರಾ ಪೆಟ್ಟಿ ಕಮ್ಮಿಲೆ? ಇಬ್ಬರು ಮಾತಾಡಿಕೊಂಡು ಎಂತದ್ದು ಸ್ಕೆಚ್ ಆಗ್ತಾ ಇದ್ದಾರೆ. ಬನ್ನಿ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತೇಳಿ ಫಾಲೋ ಮಾಡುವ. ಎಲ್ಲಾರು ಒಬ್ರ ಕಡೆನೂ ಹೋದ್ರ ಗೊತ್ತಾಗಲ್ಲ. ನೀವಿಬ್ರು ಹುಡುಗಿಯಿಂದ ಹೋರಿ, ನಾವು ಹುಡುಗನಿಂದ ಹೋಗ್ಕಣಿ. ಥ್ಯಾಂಕ್ಸ್ ಪುಳ್ಳ ಪುತ್ತಳ್ಳಿ, ಇವರು ಸೋ ಸ್ವೀಟ್ ನನ್ನನ್ನು ಹುಡುಗಿಯಿಂದ ಕಳಿಸಿದಕ್ಕೆ. ಈ ತಾಡ್ಪತ್ರಿ ಮಾರವಣ, ನೀ ಫ್ಲವರ್ ಎಕ್ಸ್ಪರ್ಟ್ ಅಂತ ಇವ್ ಗೊತ್ತದ, ಅದಕ್ಕೆ ಕಳ್ಸ್ಲಿಕ್ಕತ್ತೇನ. ಆದ್ರೆ ನಿನ್ನ ಆಟ ಅಲ್ಲಿ ನಡೆದಿಲ್ಲ, ಯಾಕಂದ್ರೆ ನಿನ್ ಜೊತೆ ನಾ ಇರ್ತೀನಿ. ಓ ಟ್ಯಾಬು, ನಾವೀಗ ಹೋಗ್ತಿರುವುದು ಅವರೊಟ್ಟಿಗೆ ಆಟ ಆಡ್ಲಿಕ್ಕೆ ಅಲ್ಲ, ಅವರ ಆಟವನ್ನು ನಿಲ್ಲಿಸಲಿಕ್ಕೆ. ಬನ್ನಿರಾ. ಏನ್ಲೇಕಿ ಗೇಟ್ ಹತ್ರ ಹೋಗ್ತಾಳ ಬರ್ಕೋತಾಳ, ಇನ್ನೊಂದು ಗೇಟ್ ಹತ್ರ ಹೋಗ್ತಾಳ ಬರ್ಕೋತಾಳ, ಏನು ಮಾಡವಳು? ಎಂತದೋ ಮಾಡ್ಲಿಕ್ಕೆ ಓಡಾಡ್ತಾ ಇದ್ದಾಳ. ಅವಳು ಗೇಟಿಗೆ ಹೋಗಿ ಬರಿತಿರುವುದನ್ನು ನೋಡಿದ್ರೆ ಇಡೀ ಏರಿಯಾಕ್ಕೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತಾಳ ಅಂತ. ಸಿದ್ಧಾರೂಢ, ಬ್ಲಾಸ್ಟ್ ಮಾಡಕ್ಕೆ ನಾವೇನ್ ಮಾಡಿವ್ಲಿ? ಬ್ಲಾಸ್ಟ್ ಮಾಡೋದಾದ್ರ ಬಿಳಿ ಬೇಕು ನಮಗ್ ಮೋಸ ಮಾಡ್ತಾರಲ್ಲ ಅವ್ರಿಗೆ ಮಾಡ್ಲಿ. ನೀನು ಹೇಳ್ತಿರೋದು ಸರಿಯಾ, ಆದ್ರೆ ಇವಳು ಎಂತದಕ್ಕೆ ಈಗ ಮಾಡ್ತಾಳೆ ಅನ್ನೋದೇ ಗೊತ್ತಾಗುದಿಲ್ಲ. ಇಲ್ಲೇ ನಿಂತ್ಕೊಂಡು ಗಿರಿಶಾಸ್ತ್ರ ಕೇಳೋ ಬದ್ಲು ಆಕಿನ ಕೇಳೋನು ಬಾ. ನಿನ್ನ ಮಾತು ಕೇಳಿದ್ರೆ ಅದೇ ಗಿಳಿಂದ ಕಚ್ಚಿಸಿಕೊಳ್ಬೇಕಷ್ಟೇ. ಅಗಳ ಅವರಿಬ್ಬರು ಒಂದಾದರು ಎಂತ ಮಾಡ್ತಾರೆ ಅಂತೇಳಿ ಬಾನ ವಿಚಾರಿಸುವ. ಎಂತದ ಇದು? ಬೆಳಿಗ್ಗೆಯಿಂದ ಇಬ್ಬರು ಇದೇ ಏರಿಯಾದಲ್ಲಿ ಸುತ್ತಾಡಿಕೊಂಡು ಯಾವುದೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾಕ್ರಿ ಅದೆಲ್ಲ? ಸುಮ್ನೆ ಹೋಗಿ. ಎಲ್ಲದಕ್ಕೂ ನಂದಲ್ಲಿ ಇಡ್ಲಿ ನಂದ ಗೋಪಾಲ ಅಂತ ಬರ್ಬೇಡಿ. ನಾ ನಂದ ಗೋಪಾಲ ಅಲ್ರಿ, ಮಂದಾ ಗೋಪಾಲ. ಅದೆಲ್ಲ ಇರ್ಲಿ, ಈಗ ನೀವಿಬ್ರು ಏನ್ ಮಾಡಾಕತ್ತೀರ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಹೇಳಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಹೇಳಿಲ್ಲ ಅಂದ್ರ ಬಾಯಿ ಬಿಡ್ಸಕಂತ ಬೇರೆದವ್ರದಾರ, ಅವ್ರಿಗೆ ಹೇಳ್ತೀವಿ. ಆಮೇಲೆ ಅವ್ರ ಮೆಣಸಿನಕಾಯಿ ಘಾಟ್ ಹಾಕಿ ಬಾಯಿ ಬಿಡಿಸ್ತಾರ. ಯಾಕ್ರು ಏನಾಯ್ತು? ಇವ್ರನ್ನೇ ರಸ್ತೆನಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೀರಿ? ನೋಡಿ ಎಂಪಿ ಅವರೇ, ನಮಗ್ ಪ್ರೈವಸಿನೇ ಇಲ್ಲ. ಎಲ್ಲೇ ಹೋದ್ರು ಇವ್ರಲ್ಲಿ ಹಿಂದೆನೆ ಇರ್ತಾರೆ. ನಾವು ಸುಮ್ಮನೆ ನಿಮ್ಮ ಹಿಂದೆ ಬರ್ತಾ ಇಲ್ಲನ, ನಿಮ್ಮ ಮೇಲೆ ಅನುಮಾನ ಬಂದದಕ್ಕೆ ನಿಮ್ಮ ಹಿಂದೆ ಬರ್ತಾ ಇದ್ದೇವೆ. ಹಿಂದ್ ಬರೋದಕ್ ನಾವೇನ್ ಉಗ್ರಗಾಮಿಗಳೇನ್ರಿ? ಪ್ರೇಮಿಗಳು. ಪ್ರೇಮಿಗಳು ಯಾರು ಹಿಂಗ ಮಾರಿಗೆ ಅರಿವಿ ಕಟ್ಕೊಂಡು ಕತ್ತು ಮುಚ್ಚಿ ಓಡಾಡಂಗಿಲ್ಲ. ಕರೆ ಹೇಳ್ರಿ, ಮನಿ ಗೇಟ್ಗೆ ಹೋಗಿ ಏನ್ ನೋಟ್ ಮಾಡ್ಕೊಳಕತ್ತಿದ್ರಿ? ಅದ ಇವಳು ಮನೇಲಿ ಕೂತು ಬೇಜಾರು, ಮಕ್ಳಿಗೆ ಟ್ಯೂಷನ್ ತಗೊಂತೀನಿ ಎಂದು. ಅದಕ್ಕೆ ಈ ಏರಿಯಾಲಿ ಎಷ್ಟು ಮನೆಗಳಿದೆ ಅಂತ ನೋಡ್ತಾ ಇದ್ವಿ. ಬೇಕಾದ್ರೆ ನೋಡಿ. ಅಲ್ಲ, ಮಕ್ಕಳಿಗೆ ಟ್ಯೂಷನ್ ಮಾಡೋರು ಯಾರಾದ್ರೂ ಈ ರೀತಿ ಬಟ್ಟೆ ಕಟ್ಕೊಂಡು ಓಡಾಡ್ತಾರಿಯೇ? ನೀವ್ ಈ ರೀತಿ ಹೋಗಿ ಕೇಳಿದ್ರೆ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಟ್ಯೂಷನ್ ಕಳ್ಸಲ್ಲ. ಸಾರಿ ಎಂಪಿ ಅವ್ರೆ, ನಾಳೆಯಿಂದ ನಮ್ ನಿಜ ರೂಪ ತೋರಿಸ್ಕೊಂಡೇ ಓಡಾಡ್ತೀವಿ. ಸರಿ ನೀವು ಇಲ್ಲಿಂದ ಹೊರಡಿ. ಈ ರೀತಿ ಅನುಮಾನ ಬರೋ ತರ ಓಡಾಡ್ಬೇಡಿ, ಹೋಗಿ.
ನೋಡಿದ್ರೇನು ಇಷ್ಟಾದ್ರೂ ನಿಮ್ಮ ಅನುಮಾನ ಪರಿಹಾರ ಆಗ್ಲಿಲ್ವೇ? ಓಯ್ ಬೆಂಚಪ್ಪ, ನೀವು ಅವರನ್ನು ನಂಬಬಹುದು, ಆದ್ರೆ ನಾವು ಅವರನ್ನು ನಂಬುದಿಲ್ಲ. ಈಗೀಗ ಅವರ ಸತ್ಯ ವಿಷಯ ಗೊತ್ತಾಗ್ತಾ ಉಂಟು. ಸುಮ್ನಿರಯ್ಯ, ಅವರಂತ ತಪ್ಪು ಕೆಲಸ ಏನು ಮಾಡ್ತಾ ಇಲ್ಲ. ಓ ಕಡಪಿಕಲ್ಲು, ಸಸಿಯಾಗಿರುವಾಗಲೇ ಇಂಥ ಕೆಲಸ ಮಾಡುವವರನ್ನು ಬಗ್ಗು ಬಡಿಬೇಕು. ಬೆಳೆದು ನಿಂತರೆ ಉಗ್ರಗಾಮಿಗಳಾಗಿ ಬಿಡ್ತಾರೆ. ಅಪ್ಪ ಸುಮ್ಮನೆ ನನ್ನ ಮಾತು ಕೇಳಿ ನಿಮ್ಮ ಅನುಮಾನ ಎಲ್ಲ ಬಗೆಹರಿತೀನಿ. ಬನ್ರ ಇಲ್ಲಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನೋಡ್ರಿ ಕುಮಾರ್ ಅವ್ರ, ನಾವ್ ಹಿಂಗ್ ಕೇಳಿಕತ್ತೀವತ್ ನೀವು ಬೇಜಾರ್ ಮಾಡ್ಕೊಳಿಕ್ ಹೋಗ್ಬೇಡ್ರ. ಅದನ್ನ ಕೇಳಿದ್ಮೇಲೆ ತಾನೇ ಹೇಳ್ಬೇಕು. ಓಯ್, ನೀವು ಕಂಡಾಬಟ್ಟೆ ಬುದ್ಧಿವಂತರಂತ ನಮಗ್ ಗೊತ್ತುಂಟು ಮಾರೇರೆ. ಅದಕ್ಕೆ ಸಗಣಿ ಹಾಕ್ಲಿಕ್ಕೆ ಮುಂಚೆ ನೆಲವನ್ನು ಸಾರಿಸ್ತಾ ಇರೋದು. ಸರಿ, ಅದೇನು ಕೇಳಿ. ಅದೇ ನನ್ನ ಪ್ರೇಮ ಕತೆ ಬಿಟ್ಟು ಕೇಳಿ. ಅದನ್ನ ಹೇಳಿ ಹೇಳಿ ಯಾಕಾದ್ರೂ ಪ್ರೀತಿ ಮಾಡಿದ್ನು ಅನ್ನಿಸ್ತಿದೆ. ನೀವು ಇಷ್ಟು ಬೇಗ ಇಷ್ಟೊಂದು ಬೇಜಾರು ಮಾಡಿಕೊಂಡ್ರೆ ಹೇಗ? ನೀವು ಇನ್ನೂ ತುಂಬಾ ವರ್ಷ ಬಾಳಿ ಬದುಕಬೇಕಾ? ನೀವೆಲ್ಲ ಹೀಗೆ ಟಾರ್ಚರ್ ಕೊಡ್ತಿದ್ರೆ ಈ ವರ್ಷನೇ ನಮ್ ತಿಥಿ ಕಾರ್ಡ್ ಪ್ರಿಂಟ್ ಆಗುತ್ತೆ. ಬೇಕು ಅನ್ನವ, ಇದಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋತೀಯ? ನಿಮ್ಮ ಬಗ್ಗೆ ತುಂಬಾ ಕಾಳಜಿ ಇರೋದ್ರಿಂದ ಈ ತರ ಕೇಳ್ತಿದ್ದಾರೆ. ಅದಕ್ಕೆ ಯಾಕೆ ತಪ್ಪು ತಿಳ್ಕೊತೀಯ? ನೋಡು, ಕೋಪ ಅನುಮಾನ ಇರೋ ಕಡೆ ಪ್ರೀತಿ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಿಲ್ವೇ? ಅದಕ್ಕೆ ತಾನೇ ಅಷ್ಟೊಂದ್ ಪ್ರೀತಿಸ್ತಿದ್ದ ಅಪ್ಪ ಅಮ್ಮನ್ ಬಿಟ್ಟು ಬಂದಿದ್ದು. ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಪ್ರತಿ ವರ್ಷ ನಾವು ಒಟ್ಟಾರದಾಗ ಸೂಪರ್ ಜೋಡಿ ಕಾಂಪಿಟೇಷನ್ ನಡೆಸ್ತೀವಿ. ಈ ಸಲ ನೀವು ಅದಿರಲ್ಲ, ಆ ಕಾಂಪಿಟೇಷನ್ ಭಾಗವಹಿಸ್ರಿ. ಕಾಂಪಿಟೇಷನ್ ತಾನೇ, ಭಾಗವಹಿಸೋಣ ಬಿಡಿ. ನಾನು ಎಷ್ಟೊಂದು ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದೀನಿ. ಅದು ಸಿಂಗರ್ ಆಗಿ, ಇದು ಜೋಡಿಯಾಗಿ. ಏನೇ ಆಗ್ಲಿ ಅದೇ ಸ್ಟೇಜು ಅದೇ ಜಡ್ಜ್ ತಾನೆ. ಈಗ ಹೇಳಿ, ನಾನು ಏನ್ ಮಾಡ್ಬೇಕು? ನೀವು ಕಾಂಪಿಟೇಷನ್ ಹೋಗೋಕ್ಕಿಂತ ಮುಂಚೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ನೀವು ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ಸೂಪರ್ ಜೋಡಿ ಕಾಂಪಿಟೇಷನ್ ಹೋಗ್ಬೋದು, ಇಲ್ಲ ಅಂದ್ರೆ ಇಲ್ಲೇ ಇರ್ಬೋದು. ಎಲ್ಲ ಓಕೆ, ಈ ಕಾಂಪಿಟೇಷನ್ ಅಲ್ಲಿ ಮುಖ ತೋರಿಸ್ಬೇಕಾ? ಮತ್ತೆಂತ ಬೆನ್ನು ತೋರಿಸಿಕೊಂಡು ಮಾಡ್ತೀರಾ? ನೀವು ಮಾಡಿದನ್ನು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ಮಾರಾಯ. ಹಾಗಾದ್ರೆ ನಾನು ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಲ್ಲ. ನಮ್ಮಪ್ಪ ಏನಾದ್ರು ನೋಡ್ಬಿಟ್ರೆ ನಮ್ ಪಾಲಿಗೆ ಅವರೇ ಸೂಪರ್ ಕೇಡಿ ಆಗ್ಬಿಡ್ತಾರೆ. ಹಾಗೇನು ಆಗಲ್ಲ ಬಿಡಮ್ಮ. ಮೊದಲು ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು, ಅದ್ರಲ್ಲಿ ಪಾಸ್ ಆದ್ರೆ ತಾನೇ ಮುಂದಕ್ಕೆ ಹೋಗೋದು. ಸರಿ ಸರಿ, ಅದೇನ್ ಕೇಳಿ. ನಿಮ್ ಯಜಮಾನ್ರಿಗೆ ಯಾವ ಕಲರ್ ಇಷ್ಟ ರೀ? ಕಪ್ಪು. ಅದು ತಪ್ಪು. ಅವಳಿಗೆ ಕೆಂಪು ಅಂದ್ರೆ ಇಷ್ಟ. ಕೆಂಪಂದ್ರೆ ಯಾಕೆ ಇಷ್ಟ ರೀ? ಅದು ರೆವಲ್ಯೂಷನ್ ಸಂಕೇತ. ಹೊಸ ಕ್ರಾಂತಿಗೆ ನಾಂದಿ ಹಾಡೋದ್ರಿಂದ ಅದೇ ಅವಳಿಗೆ ಇಷ್ಟ. ಅವಳಿಗೆ ಜೀನ್ಸ್ ಲೆಗಿನ್ಸ್ ಇಷ್ಟನೋ ಅಥವಾ ಸೀರೆ ಇಷ್ಟನೋ? ಅವಳಿಗೆ ಜೀನ್ಸ್ ಲೆಗಿನ್ಸ್ ಇಷ್ಟ. ಇಲ್ಲ, ಅವ್ರಿಗೆ ನಾನ್ ಸೀರೆ ಉಟ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಆದ್ರೆ ನನ್ನ ಹತ್ರ ಸೀರೆ ಇಲ್ವಲ್ಲ, ಅದಕ್ಕೆ ಜೀನ್ಸ್ ಲೆಗಿನ್ಸ್ ಹಾಕೋತೀನಿ. ನೀವು ಕುಮಾರ್ ಅವ್ರ ಜೊತೆ ಎಷ್ಟು CINE ನೋಡಿರಿ? ಎಷ್ಟು ಸಿನಿಮಾ ನೋಡಿದಿರಿ ಅಂತಿದ್ದಾನೆ. ಅದಾ, ಒಂದ್ 50 ಸಿನಿಮಾ ನೋಡಿದೀನಿ. ಒಂದೊಂದ್ಸರಿ ಮಾರ್ನಿಂಗ್ ಶೋ ಇಂದ ನೈಟ್ ಶೋ ತನಕ ಥಿಯೇಟರ್ ಅಲ್ಲೇ ಕೂತಿರ್ತಿದ್ವಿ. ಮಾಡ್ಲಿಕ್ಕೆ ಅಂತ ತೆಪ್ಪು ಗುದ್ದುವ ಕೆಲಸ ಇಲ್ಲದಿದ್ರೆ ಮಾಡೋದು ಅದನ್ನೇ. ಅದಕ್ಕೆ ಫ್ರೆಂಡ್, ಹುಡುಗರ ಹತ್ರ ಎಷ್ಟೇ ದುಡ್ಡಿದ್ದರೂ ಮನೆಗೆ ಹೋಗುವಾಗ ಜೇಬು ತೂತು ಬಿದ್ದಿರೋದು. ನಾನ್ ಆ ತರದ ಹುಡುಗಿ ಅಲ್ಲ. ನಾನೇ ಬೇಡ ಅಂದ್ರು ಅವ್ರು ಬಲವಂತವಾಗಿ ಕರ್ಕೊಂಡು ಹೋಗ್ತಿದ್ರು. ಆತ್ ಬಿಡ್ರಿ, ಈಗ ನಿಮಗ್ ಕಡೆ ಪ್ರಶ್ನೆ ಕೇಳ್ತೀನಿ. ನೀವಿಬ್ರು ಜಾಸ್ತಿ ಖುಷಿ ಆಗಿದ್ದು ದಿನ ಯಾವ್ದು? ನಾನು ಅವಳು ಓಡಿಸ್ಕೊಂಡ್ ಬಂದಿದ್ದ ದಿನ. ಅವಳು ನನ್ನ ನಂಬಿ ನನ್ನ ಕೈನ ಗಟ್ಟಿಯಾಗಿ ಹಿಡಿದ ಕ್ಷಣ ತುಂಬಾ ಖುಷಿ ಕೊಡುತ್ತೆ. ಓಕೆ, ನಾವು ಕೇಳಿದ ಪ್ರಶ್ನೆಗೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ ಅನ್ಸುತ್ತೆ. ರಿಸಲ್ಟ್ ನಾಳೆ ಹೇಳ್ತೀವಿ. ನಾವ್ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅಂತ ನಾನ್ ಕೊಟ್ಟ ಉತ್ತರದಲ್ಲೇ ಗೊತ್ತಾಗತ್ತೆ. ಸರಿ ಸರಿ, ಈಗ ನೀವು ಹೊರಡ್ಬೋದು. ಹೋಗ್ತೀನಿ. ಸದ್ಯಕ್ಕೆ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸದೇ ಇರೋ ತರ ಮಾಡ್ಬೇಕು ಅಂದ್ರೆ ನಿಮ್ ಮನೇಲೆ ಕಾಂಪಿಟೇಷನ್ ಇಡಿ. ಸರಿ, ಚಾನಲ್ ಅವ್ರ ಹತ್ರ ಮಾತಾಡಿ ಕ್ಯಾಮ್ರಾ ತರ್ಸೋಕ್ ವ್ಯವಸ್ಥೆ ಮಾಡ್ತೀನಿ. ನೀವು ಹೋಗ್ಬಮ್ಮ. ನೀವು ಬನ್ರೋ, ಅವನೇನೇನು ಮಾತಾಡಿದ್ದಾನೆ ಅಂತ ನೋಡ್ಕೊಂಬರೋಣ. ಈಗಲಾದ್ರೂ ಗೊತ್ತಾಯ್ತಾ ತಪ್ಪಲೆ? ಅವರಿಬ್ಬರಲ್ಲಿ ಯಾವ ನಮೂನೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಂದೇ ಪ್ರಶ್ನೆಗೆ ಬೇರೆ ಬೇರೆ ಉತ್ತರ ಕೊಡ್ತಾ ಇದ್ದಾರೆ ಅಂತ. ಇದರಿಂದ ಗೊತ್ತಾಗತ್ತಣ್ಣ, ಅವರಿಬ್ರು ಪ್ರೇಮಿಗಳಲ್ಲ, ಗಂಡ ಹೆಂಡತಿನೂ ಅಲ್ಲ. ಅನುಮಾನ ಓಕೆ ಕಣೋ, ಆದ್ರೆ ಅದು ಪಕ್ಕ ಆಗೋದು ಹೇಗೆ ಅಂತ. ಓಯ್, ಈಗಲೇ ಹೋಗಿ ಅವ್ರನ್ನ ಕೇಳುವನಾ? ನೋಡವಾ, ನಾವೆಷ್ಟೇ ಸರ್ಕಸ್ ಮಾಡಿದ್ರು ಅವರು ನಿಜ ಹೇಳ್ಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರೆ ಏನ್ ಮಾಡಿದ್ರು ಬಾಯ್ ಬಿಡಲ್ಲ. ಹಂಗಾದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡನ್ರಿ, ತಾವ ಬಾಯ್ ಬಿಡ್ತಾರ್ರಿ. ನೋಡವಾ, ಸತ್ಯ ಏನು ಅಂತ ತಿಳ್ಕೊಳ್ಳದೆ ಅವ್ರನ್ನ ಹಿಡಿದ್ಕೊಟ್ರೆ ಪಾಪ ಅವ್ರಿಗೆ ಅನ್ಯಾಯ ಮಾಡ್ದಾಗಲ್ರಿ. ಮತ್ತೀಗ ಎಂತ ಮಾಡ್ಬೇಕಂತಿದ್ದೀರಾ ಪುಣ್ಯಾತ್ಮ? ನೋಡೋ, ಅವರು ನಿಜವಾದ ಗಂಡ ಹೆಂಡತಿ ಅಲ್ಲ, ನಾವ್ ಅಂದ್ಕೊಂಡಾಗೆ ಉಗ್ರಗಾಮಿಗಳು ಅಂತ ಅವ್ರ ಬಾಯಿಂದನೇ ನಿಜ ಕಕ್ಕಿಸ್ಬೇಕು. ಆಮೇಲೆ ಮುಂದೇನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ನೋಡ್ರಿ, ಹಿಂಗ ಬೆನ್ನಿಗೆತೆ ಮಾತಾಡ್ಕೋತಿದ್ರ ಇದಾಗುವಂತದ್ದಲ್ಲ. ಕೈಯಾಗ ಧ್ವನಿ ತಗೊಂಡ್ ಹೋದ್ರನ ಅವ್ರು ನಿಜ ಏನಂತೇಳಿ ಬಾಯ್ ಬಿಡು. ಇದಕ್ಕ ನನ್ನ ಹತ್ರ ಒಂದು ಐಡಿಯಾ ಅದ ರೀ. ಲೇ ಮರುಗುಳಿ, ನೀನು ಐಡಿಯಾ ಕೊಡ್ತೀಯನೋ? ಹ್ಞೂನ್ರಿ, ಪ್ರಾಣ ಉಳಿಸ್ಕೋಬೇಕಂದ್ರ ನನ್ನ ಮರವನ್ನ ಮರೆಸುವಂತ ಒಂದು ಐಡಿಯಾ ಅದ ರೀ. ಅದೇನ್ ಮಾಡ್ರಿ ಅಂತ ಹೇಳ್ರಲ್ಲ. ಬಾರಿ 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 ಬಾರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಕೆಂಜಿದ ಕಣ್ಣು ಎದಿದ ಕಣ್ಣು ಜಂಜಿದ ಕಣ್ಣು ಎನ್ನ ಕಣ್ಣು ನಿನ್ನ ಕಣ್ಣು ನಮ್ಮ ವತಾರದ ಮಾತಾ ಪಡಕಿಲ್ಲ ಕಣ್ಣು ಸೈತೇ ಕೊಡು. ಯಾಕೆ ಹಿಂಗ್ ದೃಷ್ಟಿ ತೆಗೆದ್ರಿ? ನಿನ್ ನಡಿಯಪ್ಪ, ರೂಮ್ ಒಳಗಡೆ ಹೋಗು. ಯಾಕೆ ಎಂಪಿಯವರೇ, ನಮ್ಮನೇಲೆ ರೂಮ್ ಇದೆಯಲ್ಲ. ಅಲ್ಲೇ ವಾಸ್ತು ಬರೋಬರಲ್ರಿ, ಅದಕ್ಕೆ ಇದ್ರೋರಿ. ಒಳಗಡೆ ಹೋಗಿ ನಾನು ಏನ್ ಮಾಡ್ಲಿ? ಅದನ್ನ ನಾ ಹೆಂಗ್ ಹೇಳಿರಿ, ಮದುವೆಗಾರ ಹೇಳ್ರು. ನೋಡಪ್ಪ, ನೀ ಮೊದ್ಲು ಒಳಗ್ ಹೋಗ, ಆಮೇಲೆ ಏನ್ ಮಾಡ್ಬೇಕು ಅನ್ನೋದು ನಿನಗ ಗೊತ್ತ. ನೀವೆಲ್ಲ ಹೇಳ್ತಿರೋದ್ ಕೇಳಿದ್ರೆ ಒಳಗಡೆ ಯಾರೋ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಇದ್ದಂಗಿದೆ. ಏನು ಸರ್ಪ್ರೈಸ್ ಕೊಡ್ತಾ ಇದ್ದೀರಾ? ಆ ಸರ್ಪ್ರೈಸ್ ನಿನ್ನ ಕಂಪನಿ ಬಂದ ಮೇಲೆ ನಿನಗೆ ಗೊತ್ತಾಗ್ತದೆ. ಕಂಪನಿನ? ಯಾರು? ಇನ್ಯಾರಿ? ನಿಮ್ಮ ಪ್ರೀತಿಯ ಕುಮಾರಿ. ಇವಳು ಯಾಕೆ ನನ್ ಜೊತೆ ಬರ್ತಾಳೆ? ಇವಳಿಗೆ ಯಾಕೆ ಇಷ್ಟೊಂದು ಅಲಂಕಾರ ಮಾಡಿದೀರಾ? ನಾನು ಅದನ್ನೇ ಕೇಳ್ತಿದ್ದೀನಿ ಕುಮಾರಿ, ಇವ್ರು ಯಾರು ಬಾಯೇ ಬಿಡ್ತಾ ಇಲ್ಲ. ಓಯ್ ಕುಮಾರಿ, ಇವತ್ತು ನಿಮ್ಮ ಫಸ್ಟ್ ನೈಟಾ? ಸಾರಿ ಫಸ್ಟ್ ಡೇಯಾ? ನನ್ಗಿದೆಲ್ಲ ಇಷ್ಟ ಇಲ್ಲ. ಮೊದ್ಲು ಎಲ್ರು ಹಾಗೆಯಾ, ಆಮೇಲೆ ಬಾಗಿಲ ಮೇಲೆ ಡೋಂಟ್ ಡಿಸ್ಟರ್ಬ್ ಅಂತ ಬೋರ್ಡ್ ಹಾಕಿರ್ತಾರೆ. ರೇಣುಕಾ ಅವ್ರೆ, ಇದೆಲ್ಲ ಯಾಕೋ ಸರಿ ಬರ್ತಾ ಇಲ್ಲ. ನಾವ್ ಈಗ ತಾನೇ ಮದ್ವೆ ಆಗಿದೀವಿ. ಮೊದ್ಲು ಸ್ವಂತಕ್ಕೊಂದ್ ದಾರಿ ನೋಡ್ಕೋಬೇಕು, ಆಮೇಲೆ ಇದೆಲ್ಲ. ನೋಡ್ರಿ ಕುಮಾರ್ ಅವ್ರ, ಯಾವ್ಯಾವ ಟೈಮ್ನಾಗ ಏನೇನ್ ಆಗ್ಬೇಕು ಅದ್ ಆಗ್ಬೇಕ್ರಿ. ಯಾಕ್ರಿ ಮಕ್ಕಳಾದ್ಮೇಲೆ ಸ್ವಂತ ಕಾಲ ಮೇಲೆ ನಿಲ್ಲಿಕ್ ಆಗುದಿಲ್ಲ. ಸುಮ್ನ ಒಳಗ್ ಹೋಗ್ರಿ, ಇವತ್ ಚಲೋ ಮುಹೂರ್ತದ. ಇಲ್ಲ ನಾನ್ ಇದಕ್ಕೆಲ್ಲ ಒಪ್ಪಲ್ಲ. ನೀವ್ ಒಪ್ಪಲ್ಲ ಅಂದ್ರೆ ನಾವ್ ಬಿಡಲ್ಲ. ನನ್ಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ? ಅದೇ ಯಾಕೆ? ಯಾಕಂದ್ರೆ ಇವ್ರು ನನ್ ಗಂಡ ಅಲ್ಲ, ನಾವಿಬ್ರು ಲವರ್ಸು ಅಲ್ಲ. ಏನು ಹೇಳ್ತಿದ್ಯಾ ಕುಮಾರಿ? ಹೌದು ಎಂಪಿ ಅವ್ರೆ, ನಾನೊಬ್ಬನ್ ಪ್ರೀತಿಸ್ತಾ ಇದ್ದೆ. ಅವ್ನು ನನಗ್ ಮೋಸ ಮಾಡಿ ಓಡೋದ. ನನ್ ಸಾಯಕ್ಕೆ ಅಂತ ಹೋದಾಗ ಇವ್ರು ನನ್ನನ್ ಕಾಪಾಡಿ ನನ್ ಜೊತೆ ಇರು ಬಾ ಅಂತ ಕರೆದ್ರು. ಅವ್ರ ರೂಮಲ್ಲೆಲ್ಲ ಬ್ಯಾಚುಲರ್ಸ್ ಇದ್ರಲ್ವಾ, ಅದಕ್ಕೆ ಈ ಏರಿಯಾದಲ್ಲಿ ಮನೆ ಹುಡ್ಕೊಂಡ್ ಬಂದ್ವಿ. ನಿಮ್ ವಿಷಯ ಗೊತ್ತಾಯ್ತು, ಅದಕ್ಕೆ ಗಂಡ ಹೆಂಡತಿ ಅಂತ ನಾಟಕ ಮಾಡಿದ್ವಿ. ನಾವೇನ್ ಮೋಸ ಮಾಡ್ಬೇಕು ಅಂತ ಹೀಗ್ ಮಾಡ್ಲಿಲ್ಲ, ಪರಿಸ್ಥಿತಿ ಹಾಗಿತ್ತು, ಅದಕ್ಕೆ ಹೀಗ್ ಮಾಡಿದ್ವಿ. ನಮ್ಮನ್ ಕ್ಷಮಿಸ್ಬಿಡಿ ಎಂಪಿ ಅವರೇ. ಈ ನಮ್ಮನೆ ಕತೆ ಮೇಲೆ ಕತೆ ಕಟ್ಟಿದ್ರೆ ನಾವೆಲ್ಲ ನಂಬುತ್ತೇವೆ ಅಂತ ನೆನೆಸಿದ್ಯಾನ? ನೀವಿಬ್ಬರು ಟೆರರಿಸ್ಟ್ಗಳಂತ ನಮ್ಗೆ ಗೊತ್ತುಂಟಾ? ಟೆರರಿಸ್ಟ? ಹೌದು, ನಿಮ್ಮ ಬಗ್ಗೆ ನಾವೆಲ್ಲಾ ಮಾಹಿತಿನೂ ಕಲೆ ಹಾಕಿವಿ. ಚಲೋ ಮಾತ್ಲೆ ಒಪ್ಕೊಡ್ರೆ, ಇಲ್ಲ ಅಂದ್ರೆ ಪೊಲೀಸರಿಗೆ ಫೋನ್ ಮಾಡಿಬಿಡ್ತೀರಿ. ಇವ್ ಯಾರಪ್ಪ ಫೋನ್ ಮಾಡದ? ಹಲೋ ಹೇಳ್ರಿ, ಬ್ರೇಕಿಂಗ್ ನ್ಯೂಸ್ ಬರ್ಲಿಕ್ಕತ್ತದಂತ ಟಿವಿ ಹಾಕಿ. ಇದೀಗ ಬಂದ ಸುದ್ದಿ, ಗಂಡ ಹೆಂಡತಿ ಅಂತ ಓಡಾಡ್ತಿದ್ದ ಟೆರರಿಸ್ಟ್ಗಳಿಬ್ರು ಪೊಲೀಸರು ವಶವಾಗಿದ್ದಾರೆ. ಇವರ ವಿವರನ ಆಮೇಲೆ ಬಂದು ಹೇಳ್ತೀವಿ. ನಗರದ ನಿವಾಸಿಗಳು ನಿರಾತಂಕವಾಗಿರಿ. ನೋಡಿದ್ರೇನು, ನಾನು ಎಷ್ಟು ಹೇಳಿದ್ರು ನೀವು ಕೇಳಲಿಲ್ಲ, ಸುಮ್ಮನೆ ಅನುಮಾನ ಪಟ್ರಿ. ಕುಮಾರಿ, ನಮ್ಮನ್ನೆಲ್ಲ ಕ್ಷಮಿಸ್ಬಿಡ್ರಪ್ಪ. ಪರವಾಗಿಲ್ಲ ಬಿಡಿ ಎಂಪಿ ಅವರೇ, ಅಪರಿಚಿತರು ಬಂದಾಗ ಅನುಮಾನ ಪಡೋದು ಸಹಜ. ನಿಜ ಎಂಪಿ ಅವ್ರೆ, ನೀವ್ ಅನುಮಾನ ಪಟ್ಟಿದ್ದಕ್ಕೆ ನಮ್ಗೆ ಒಳ್ಳೇದಾಯ್ತು. ಅನುಮಾನದಿಂದ ಒಳ್ಳೇದೇ, ಅದೇಗೆ? ಇಷ್ಟ ದಿನ ನಾವು ನೆಪಕ್ ಪ್ರೇಮಿಗಳಾಗಿದ್ವಿ, ಈಗ ನಿಜವಾಗ್ಲೂ ಪ್ರೀತಿಸ್ತಿದೀವಿ. ಅದಕ್ಕೆ ನೀವೆಲ್ಲ ಸರಿ ನಮ್ ಮದ್ವೆ ಮಾಡಿ. ನಮ್ ಗುರುಕುಲೆಗೆ ಒಂದು 10,000 ರೂಪಾಯಿ ದುಡ್ಡು ಬೇಕಿತ್ತು, ಕೊಡ್ತೀರಾ? ನೋಡ್ರು, ಇಬ್ರು ಬನ್ನಿ, ರಾಜಣ್ಣನ ಮಿಲಿಟರಿ ಹೋಟ್ಲು ಕರ್ಕೊಂಡೋಗಿ ಫುಲ್ ಮಿಲ್ಸ್ ಕೊಡ್ತೀನಿ. ಆದ್ರೆ ಇವನು ಮಾತ್ರ ದುಡ್ಡು ಕೊಡಲ್ಲ ಕಣಯ್ಯ. ನೋಡ್ರಿ, ಈಗ ಅವ್ರ ಹತ್ರ ದುಡ್ಡಿಲ್ಲ, ನಾನ್ ನಿಮ್ಗೆ ಚೆಕ್ ಕೊಟ್ಟಿರ್ತೀನಿ. ನಾಳೆ ಬ್ಯಾಂಕಿಗೆ ಹೋಗಿ ನಿಮ್ ದುಡ್ಡನ್ನ ಡ್ರಾ ಮಾಡ್ಕೊಳ್ಳಿ. ಅಕೌಂಟ್ ಅಲ್ಲಿ ದುಡ್ಡು ಇದೆಯಲ್ಲ, ಇವ್ರ ತರ ಕಾಗೆ ಆರಿಸಿರೋದ? ಇದು ನನ್ನ ಚೆಕ್ ಅಲ್ಲ, ಸೊ ಅದು ನಾನು ತಗೊಳುದಿಲ್ಲ. ದಯವಿಟ್ಟು ಜಾಗ ಖಾಲಿ ಮಾಡಿ, ನನ್ನ ಮಂಡ ಬಿಚ್ಚ ಮಾಡಬೇಡಿ. ಇದೊಳ್ಳೆ ಗ್ರಾಚಾರ ಆಯ್ತಲ್ಲ. ಕೊಟ್ಟವ್ನು ಕೋಡಂಗಿ, ಈಸ್ಕೊಂಡವ್ನು ನೀರ್ಭದ್ರ ಅನ್ನೋದು ಇದಕ್ಕೆ ನೋಡು. ಈಗಲಾದ್ರೂ ಅರ್ಥ ಆಯ್ತಲ್ಲ, ಜಾಗ ಖಾಲಿ ಮಾಡಿ.